ಚಪಾತಿ ಮಾಡ್ಕೊಳ್ತಾ ಇದ್ದೆ ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿ. ಪಾಪ ಬಾಕ್ಸ್ಗೆ ಅಂತೇಳಿ ಚಪಾತಿ ರೋಲ್ ಮಾಡಿದ್ದೆ, ಜಾಮ್ ಹಾಕ್ಬಿಟ್ಟು ನೋಡಿ ರೆಡಿ ಕೂಡ ಆಯಿತು. ಇನ್ನೇನು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಮತ್ತು ಬನ್ನೇರುಘಟ್ಟದಿಂದ ಇನ್ನೇನು ಹೊರಟ್ವಿ. ಇಲ್ಲಿಂದ ಸೀದಾ ಮನೆಗೆ ಹೋಗಬೇಕು. ಹಾಗೆ ಪಾಪ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಹಾಗಾಗಿ ಪಾಪು ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬರ್ಬೇಕು. ಗಂಟೆ ಆಗಿದೆ. ಬಾಯ್ ಬಾಯ್ ಬನ್ನೇರುಘಟ್ಟ, ಬಾಯ್ ಬಾಯ್ ಬನ್ನೇರುಘಟ್ಟ ಝೂ, ಬಾಯ್ ಬಾಯ್. ತುಂಬಾ ಟ್ರಾಫಿಕ್ ಕೂಡ ಇತ್ತು, ಹಾಗಾಗಿ ಶಾರ್ಟ್ಕಟ್ಟಲ್ಲಿ ಹೋಗೋಣ ಅಂತೇಳಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ. ಹಾಗೆ ಪಾಪುಗೆ ಕ್ಯಾಬ್ ತೊಗೊಳ್ಳೋಣ, ಸಖತ್ ಮಳೆ ಬರೋಂಗಾಗಿದೆ ಅಂತ ಅಂದ್ಕೊಂಡ್ವಿ, ನೆನಪಿಗಿರುತ್ತೆ ಅಂತೇಳಿ ಒಂದು ಚಿಕ್ಕದು ಕ್ಯಾಬ್ ಕೂಡ ತೊಗೊಂಡ್ವಿ. ಆದರೆ ನಮ್ಮ ಪಾಪು ಬರಬೇಕಾದ್ರೆ ನಾವು ಬೀಳಿಸ್ಕೊಂಡ್ಬಿಟ್ಟ ಅದನ್ನು. ಚೆನ್ನಾಗಿತ್ತು. ಸಂಡೇ ಆಗಿದ್ರೆ ತುಂಬಾ ರಶ್ ಇತ್ತು, ಸಂಡೇ ಆಗಿದ್ರೆ ತುಂಬಾ ರಶ್ ಇತ್ತು. ಮುಖ್ಯ ಟೈಮಿಗೆ ಬಂದರೆ ಆರಾಮಾಗಿ ಹೋಗ್ಬೋದು. ನಂಬ್ಕೊಂಡು ಹೋದ್ರೆ ಇದೇ ಹಣ ಬರ, ಎಲ್ಲಿಂದ ಎಲ್ಲೆಲ್ಲೋ ಬಂದುಬಿಟ್ವಿ. ನೋಡಿ ಎಲ್ಲ ಗ್ರೀನರಿ ಫುಲ್ಲು ಸಖತ್ತಾಗಿದೆ. ಒಳ್ಳೆ ಹಳ್ಳಿ ರೀತಿಯೇ ಇದೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಗ್ರೀನರಿ. ಇಲ್ಲಿ ನೋಡಿ ಡಾಗಿ ಗೂಗಲ ಕೈ ಕೊಟ್ಬಿಟ್ಲು ನಮಗೆ. ನಾವೆಲ್ಲೆಲ್ಲೋ ಹೋಗ್ಬಿಟ್ವಿ ನಡಿ. ಇನ್ನೇನು ಮನೆ ಕೂಡ ಹೊರಟ್ವಿ, ಇನ್ನೇನು ಇಯರ್ ಕೂಡ ಇದ್ವಿ. ಹಾಗೆ ನೆನ್ನೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ನಲ್ವಾ, ಅದರಲ್ಲಿ ಅದು ಏನೋ ಕಂಟೆಂಟಿಂದ ವಿಡಿಯೋ ಕೂಡ ಡಿಲೀಟ್ ಆಗಿತ್ತು. ಹಾಗಾಗಿ ಮತ್ತೆ ಎಡಿಟ್ ಮಾಡಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಕೂಡ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮತ್ತೆ ಹಾರ್ಸಸ್ ಎಲ್ಲ ಇತ್ತು, ಅದನ್ನು ನೋಡಿ ನಮ್ಮ ಪಾಪ ತುಂಬಾ ಖುಷಿ ಪಡ್ತಾ ಇದ್ರು. ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗ್ನ. ಬೆಳಗ್ಗೆಯಿಂದನೇ ನನ್ನ ಡೈಲಿ ರೂಟೀನ್ ಕೂಡ ಸ್ಟಾರ್ಟ್ ಆಯಿತು. ಅವ್ರ ಪಪ್ಪ ಜೊತೆಗೆ ನೋಡಿ ಎದ್ದಿದ ತಕ್ಷಣ ಅಪ್ಪ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು, ಟಿಫನ್ ಕೂಡ ರೆಡಿ ಮಾಡಬೇಕು. ಬೆಳಗ್ಗೆ ಟಿಫನ್ಗೆ ಅಂತ ಚಪಾತಿ ಮಾಡಿದ್ದೀನಿ. ಎಲ್ಲರೂ ಹೊರಗಡೆ ಹೋಗಿ ಬಂದು ಬೇಗನೆ ಎದ್ದು ಕೆಲಸ ಮಾಡ್ಕೊಬೇಕು ಅಂದರೆ ಕಷ್ಟ ಅನಿಸುತ್ತೆ. ಹಾಗಾಗಿ ಇನ್ನೊಂದು ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಶ್ ಅಪ್ ಆಗಿ ಬಂದು ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ಪಲ್ಯ ಕೂಡ ರೆಡಿ ಆಗಿದೆ. ಆಲೂಗಡ್ಡೆ ಪಲ್ಯ ಮತ್ತು ಟೊಮೆಟೊ ಗೊಜ್ಜು ಎರಡೂ ರೀತಿ ಕೂಡ ಮಾಡಿದ್ದೀನಿ. ಹಾಗಾಗಿ ಒಂದು ಕಡೆ ಹಾಲು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಲು ಕೂಡ ಬಿಸಿ ಆಗಿದೆ. ಪಾಪಕ್ಕೆ ಸ್ವಲ್ಪ ಹಾಲು ಕೂಡ ಕೊಡಬೇಕು, ಹಾಗಾಗಿ ಫಸ್ಟ್ ಹಾಲು ಇಟ್ಕೊಂಡು ನೋಡಿ ಪಲ್ಯ ಕೂಡ ರೆಡಿ ಆಗಿದೆ. ಟೀ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹುಳ್ಳಿಕಾಳು ಕೂಡ ನೆನೆ ಇಟ್ಟಿದ್ದೆ. ನೈಟು ಹುಳ್ಳಿಕಾಳದು ಬಸ್ಸಾರು ಮಾಡೋಣ ಅಂತ ಹೇಳಿ. ಹಾಗಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಂತಲ್ಲಿ ಒಂದು 3 ಟೈಮ್ಸ್ ಅಂತೂ ಮಾಡೇ ಮಾಡ್ತೀನಿ ನಾನು ಹುಳ್ಳಿಕಾಳ್ದು. ಅಥವಾ ಸೊಪ್ಪಿದ್ರೆ ಸೊಪ್ಪಿಂದ ಉಪ್ಸಾರು ಕೂಡ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ಒಳ್ಳೆಯದು ಹುಳ್ಳಿಕಾಳು ತಿನ್ನೋದ್ರಿಂದ. ಹುಳ್ಳಿಕಾಳನ್ನ ನಿನ್ನೆ ನೈಟೇ ನೆನೆ ಹಾಕಿದ್ದೆ. ಈಗ ನೀರೆಲ್ಲ ಬಸ್ತು ಮೊಳಕೆ ಕಟ್ತೀನಿ. ಸಂಜೆ ಅಷ್ಟಿಗೆ ಸ್ವಲ್ಪ ಮಟ್ಟಿಗೆ ಮೊಳಕೆ ಬಂದಿರುತ್ತೆ. ತದನಂತರ ಉಪ್ಸಾರು ಮಾಡೋಕೆ ಕೂಡ ಚೆನ್ನಾಗಿರುತ್ತೆ. ಒಂದು ಕಡೆ ಚಪಾತಿ ಕೂಡ ಲಟ್ಟಿಸ್ಕೊಳ್ತಿದ್ದೀನಿ. ಹೇಗಿದ್ರು ಅವ್ರ ಪಪ್ಪ ಇದ್ರಲ್ಲ, ಅವ್ರ ಪಪ್ಪ ಜೊತೆಗೆ ಆಟ ಆಡ್ತಾ ಇದ್ರು ಅವ್ರ ಪಾಡಿಗೆ ಅವರು. ಬೆಳಗ್ಗೆ ಎದ್ರೇನೆ ಅಲ್ವಾ ಹೆಣ್ಮಕ್ಳು ರೂಟೀನ್ ಇದೇ ರೀತಿ ಇರುತ್ತೆ. ಮೊದಲಿಗೆ ನಾನು ಚಪಾತಿ ಲಟ್ಟಿಸಿಟ್ಕೊಂಡು ತದನಂತರ ಬೇಯಿಸ್ಕೊಳ್ತೀನಿ. ಯಾಕಂದರೆ ನಮ್ಮ ಪಾಪು ತುಂಬಾ ಕಿತಾಪತಿ ಇದ್ದಾನೆ. ಅಟ್ ಎ ಟೈಮ್ ಉತ್ಕೊಳ್ತಾ ಬೇಯಿಸ್ಕೊಳ್ಳೋಣ ಅಂದರೆ ಒಂದೊಂದ್ಸರಿ ಎತ್ಕೊಮ್ಮ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೇಳಿ ನಾನು ಫಸ್ಟಿಗೆ ಉದ್ದಿ ಎತ್ತಿಟ್ಕೊಂಡ್ಬಿಡ್ತೀನಿ. ತದನಂತರ ನಿಧಾನಕ್ಕೆ ಅವ್ಳನ್ನ ಎತ್ಕೊಂಡೇ ಬೇಯಿಸ್ಕೊಬೋದು. ಇಲ್ಲಾಂದರೆ ಏನು ಮಾಡ್ತಾರೆ, ನಾನು ಎತ್ಕೊಂಡು ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರ ಪಪ್ಪ ಫ್ರೆಶ್ ಅಪ್ ಏನಾರು ಆಗ್ಬರಕ್ಕೆ ಹೋದರೆ ಸಾಕು ಎತ್ಕೋಣ ಅಂತಿದ್ರು. ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಳ್ತಾರೆ. ಚಪಾತಿ ಕೂಡ ಲಟ್ಟಿಸ್ಕೊಳ್ತೀನಿ. ಬೆಳಗ್ಗೆ ಟೈಮ್ ಚಪಾತಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ 8 ಗಂಟೆಗೆಲ್ಲ ಡ್ಯೂಟಿ ಹೊರಡ್ತಾರೆ ಹಸ್ಬೆಂಡು. ಅಷ್ಟರೊಳಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಬೇಕು. 2 ಥರದ ಪಲ್ಯ ಚಪಾತಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು, ಪಾಪು ಕೂಡ ಇನ್ನೂ ಫ್ರೆಶ್ ಅಪ್ ಮಾಡಿಲ್ಲ, ಅವನು ಕೂಡ ಫ್ರೆಶ್ ಅಪ್ ಮಾಡಿ ಅವನಿಗೂ ಕೂಡ ಚಪಾತಿ ತಿನ್ನಿಸ್ಬೇಕು. ನಾನು ಚಪಾತಿ ರೋಲ್ ಮಾಡಿ ಅವ್ರ ಬಾಕ್ಸಿಗೆ ಹಾಕ್ತೀನಿ. ಹಾಗಾಗಿ ಇಷ್ಟಪಟ್ಟು ಕೂಡ ಸದ್ಯಕ್ಕೆ ಅವ್ರ ಪಪ್ಪ ಜೊತೆಗೆ ಆಟ ಆಡ್ತಾ ಇದ್ರು ಅವರು. ಅವ್ರ ಪಪ್ಪ ಇದ್ರೆ ಸಾಕು, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಟಿಫನ್ ರೆಡಿ ಮಾಡ್ತಿದ್ರೆ ನಮ್ಮ ಪಾಪ ನೋಡಿ ಬಾರಿ ತಿನ್ನೇನ ತೆಗೆದು ಕೆಳಗಡೆ ಹಾಕಿದ್ದಾನೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡು ಫ್ರೆಶ್ ಅಪ್ ಆಗ್ಬರೋಷ್ಟೊಳಗೆ ನಾನು ಹಾಸಿಗೆ ಎಲ್ಲ ಮರ್ಚಿ ಕಸ ಎಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಬೇಗನೆ ಎಲ್ಲ ರೆಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬೆಳಿಗ್ಗೆ ಆದರೆ ಸಾಕು ಇಷ್ಟೊಂದು ಕೆಲಸ ಆಗ್ಬಿಡುತ್ತೆ. ಅವ್ರು ಹೋದ್ಮೇಲೆ ಅಷ್ಟೊಂದೇನು ಕೆಲಸ ಇಲ್ಲ, ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮಾಡ್ಕೊಬೋದು. ಅವ್ರು ಇರೋದ್ರಲ್ಲಿ ಅಂತೂ ಇಷ್ಟೊಂದು ಕೆಲಸ ಆಗ್ಬಿಡುತ್ತೆ. ಅದರಲ್ಲೂ ನೀನು ಹೊರಗಡೆ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿ ಮಲ್ಕೊಂಡು ಎದ್ದು ಬೆಳಗ್ಗೆನೇ ಎದ್ದೇಳ್ಬೇಕಲ್ವಾ. ಸೋಮವಾರ ಅಂದರೆ ಸಾಕು ಬೇಜಾರಾಗುತ್ತೆ. ಬೆಳಿಗ್ಗೆ ಎದ್ಮೇಲೆ ಇಷ್ಟೆಲ್ಲ ಕೆಲಸ ಇರುತ್ತೆ ಮನೆಯಲ್ಲಿ ಅಂತೇಳಿ. ಹಾಗಾಗಿ ಒಂದು ಕಡೆ ಚಪಾತಿ ಕೂಡ ಲಟ್ಟಿಸಿ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಪಲ್ಯ ಕೂಡ ರೆಡಿಯಾಗಿದೆ, ಅನ್ನ ಕೂಡ ರೆಡಿಯಾಗಿದೆ. 2 ಥರ ಪಲ್ಯ ಕೂಡ ಮಾಡಬೇಕಲ್ಲ, ಅದು ಸ್ವಲ್ಪ ಬೇಜಾರಾಯ್ತು ಇವತ್ತು. ಇಷ್ಟು ಬೇಗ ಇದು ಮಾಡ್ಕೊಂಡ್ರೆ ಇಷ್ಟೊಂದು ಲೇಟ್ ಅನ್ನಿಸ್ತು. ಚಪಾತಿ ಬೇಯಿಸಿ ಪಾಪು ಫ್ರೆಶ್ ಅಪ್ ಮಾಡಿ ಅವನಿಗೆ ತಿನ್ನಿಸಿ ಅವ್ನ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ತದೆ. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಬೆಳಿಗ್ಗೆನೇ ಹೋಗ್ತಾರೆ. ಹಾಗಾಗಿ ನಾನು ಆರಾಮಾಗಿ ಅವರೆಲ್ಲ ಹೋದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಬಟ್ಟೆ ಎಲ್ಲ ನೆನೆ ಹಾಕೊಬೇಕು. ಬಟ್ಟೆ ವಾಶ್ ಕೂಡ ಇದೆ, ಹಾಗಾಗಿ ಬಟ್ಟೆ ಎಲ್ಲ ಹಾಕೊಬೇಕು. ಚಪಾತಿ ಬೇಯಿಸಿದ ತಕ್ಷಣ ಚಿಕ್ಕ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಡ್ತೀನಿ. ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಯಿಸ್ಕೊಡ್ತೀನಿ ಅವ್ರಿಗೆ ಮಾತ್ರ. ನಮಗೆ ಆಮೇಲೆ ಬೇಯಿಸ್ಕೊಳ್ತೀನಿ. ಬಿಸಿದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಅವ್ರಿಗೆ ಬಿಸಿದು ಬೇಯಿಸಿ ಈ ರೀತಿ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಹಸ್ಬೆಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ತಿಂತಾರೆ ಅಂತೇಳಿ. ಹಾಗೆ ಪಾಪುಗೂ ಬಿಸಿನೇ ಇರುತ್ತೆ ಹಾಟ್ ಬಾಕ್ಸ್ ಅಲ್ಲಿ ಹಾಕಿರೋದ್ರಿಂದ ಒಂದು 6-7 ಅಷ್ಟೇ ಬೇಯಿಸ್ತೀನಿ ಅವ್ರಿಗೆ ಅಂತ. ಅದರಂತ ಮಿಕ್ಕಿದ್ದ ಅವರೆಲ್ಲ ಹೋದ್ಮೇಲೆ ನಮಗೆ ಅಂತ ಬೇಯಿಸ್ಕೊಳ್ತೀನಿ. ಲಟ್ಸಿ ಇಟ್ಕೊಳೋದ್ರಿಂದ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಉದ್ದಿರ್ತೀನಲ್ವಾ, ಹಾಗಾಗಿ ಒಂದ್ರ ಮೇಲೆ ಒಂದು ಅಂಟೋದಿಲ್ಲ, ಆರಾಮಾಗಿ ಬೇಯಿಸ್ಕೊಬೋದು. ತದನಂತರ ಅವನ್ನೆಲ್ಲ ಕಳ್ಸಾದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ. ಟೈಪಾಯ್ಡ್ ಕೂಡ ಇಲ್ಲ, ಹಾಗಾಗಿ ಕೈಯಲ್ಲಿ ಇಟ್ಕೊಂಡು
ಕಡೆ ವಿಡಿಯೋ ಕೂಡ ಮಾಡ್ಕೊಳ್ತಾ ಒಂದ್ ಕಡೆ ಕೆಲಸ ಕೂಡ ಆಗ್ತಾ ಇದೆ. ಕೆಲಸ ಮಾಡ್ಕೊಳ್ತಾನೆ ನಮ್ಮ ಪಾಪುಗೆ ಅವ್ರ ಪಪ್ಪ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ ಬಂದ್ರು. ಅವ್ನು ಅಳ್ತಾ ಇದ್ದ, ಹಾಗಾಗಿ ಅವ್ನು ಎತ್ಕೊಂಡ್ ಬರೋಣ ಅಂತ ಹೋದ್ರೆ ತುಂಬಾನೇ ಅಳ್ತಾ ಇದ್ದ. ಬರ್ತೀನಿ ಇರು ಪುಟ್ಟ ಅಂದ್ರೂ ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ನೋಡಿ, ಮಕ್ಳಿರೋ ಮನೆ ಆದ್ರೆ ಹೀಗೆ ಅಲ್ವಾ. ನೋಡಿ ನಾನು ಅವ್ನ ಎತ್ಕೊಂಡ್ಬಂದು ಸಮಾಧಾನ ಮಾಡ್ತಾ ಇದ್ದೆ. ಫ್ರೆಶ್ ಅಪ್ ಆಗಿದ್ದಾರೆ. ನಾನು ಫ್ರೆಶ್ ಅಪ್ ಆದ್ಮೇಲೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಪಾಪು. ಎತ್ಕೊ ಅಮ್ಮ ನನ್ನ ಅಂತೇಳಿ ಒಂದ್ ಕಡೆ ಚಪಾತಿ ಬೇಯಿಸ್ತಾ ಇದ್ದೆ. ಹಾಗಾಗಿ ಇರು ಪಾಪು ಎತ್ಕೊಳ್ತೀನಿ ತುಂಬಾನೇ ಹಠ ಮಾಡ್ತಿದ್ರು. ಕೊನೆಗೆ ಅವ್ರನ್ನ ಎತ್ಕೊಂಡ್ಬಂದು ಸಮಾಧಾನ ಮಾಡ್ಕೊಂಡು ಇನ್ನು ಚಪಾತಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನೀನು ರೆಡಿ ಆಯಿತು. ಟಿಫನ್ ಎಲ್ಲ ಹಾಟ್ ಬಾಕ್ಸ್ ಎಲ್ಲ ಹಾಕಿಟ್ಟಿರ್ತೀನಲ್ವಾ, ಹಾಗಾಗಿ ಚೆನ್ನಾಗಿ ಬಿಸಿಗೆ ಇರುತ್ತೆ. ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ತಿಂತಾರೆ ಅಂತೇಳಿ ಪಾಪು ಕೂಡ ತಿನ್ನಿಸ್ಬೇಕು. ಸ್ವಲ್ಪ ರೆಡಿ ಎಲ್ಲ ಮಾಡಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಆದ್ಮೇಲೆ ತಿನ್ನಿಸ್ತೀನಿ. ಫಸ್ಟ್ ಹಸ್ಬೆಂಡ್ಗೆ ಹಾಕ್ಕೊಟ್ಬಿಡ್ತೀನಿ. ಅವ್ರು ತಿಂದಾದ್ಮೇಲೆ ಪಾಪು ಕೂಡ ತಿನ್ನಿಸ್ತೀನಿ. ನೀನು ರೆಡಿ ಆಯ್ತು ನೋಡಿ, ಚಪಾತಿ, ಆಲೂಗಡ್ಡೆ ಪಲ್ಯ, ಹಾಗೆ ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೆ. ಎರಡೆರಡು ಥರ ಪಲ್ಯ ಮಾಡಬೇಕು ಮಾರ್ನಿಂಗ್ ಟಿಫನ್ಗೆ ಅಂದರೆ ಮಕ್ಳನ್ನ ಇಟ್ಕೊಂಡು ಮಾಡೋ ಸ್ವಲ್ಪ ಕಷ್ಟನೇ ಆಗುತ್ತೆ, ಆದರೆ ಬೇಗ ಕೂಡ ಆಗುತ್ತೆ ಅಂತೇಳಿ ಮಾಡಿಬಿಟ್ಟು ಹಸ್ಬೆಂಡ್ ಕೊಟ್ಟು, ಮತ್ತೆ ನಾನು ಈ ಕಡೆ ಪಾಪುಗೆ ಅಂತ 3-4 ಚಪಾತಿ ಬೇಯಿಸಿ ಬಾಕ್ಸಿಗೆ ಕೂಡ ಹಾಕಿದ್ರೆ ಆಗುತ್ತೆ ಅಂತೇಳಿ ಅದನ್ನು ಕೂಡ ಬೇಯಿಸ್ತಿದ್ದೆ. ನನ್ನ ಹಸ್ಬೆಂಡ್ ಕೂಡ ಟಿಫನ್ ಕೊಟ್ಬಿಟ್ಟು ಬಂದು ಪಾಪುಗೆ ಅಂತೇಳಿ ಸ್ನ್ಯಾಕ್ಸ್ಗೆ ಅಂತೇಳಿ ಬಿಸ್ಕೆಟ್ಸು ಹಾಗೆ ಡ್ರೈ ಫ್ರೂಟ್ಸ್ ಎರಡನ್ನೂ ಹಾಕಿದ್ದೀನಿ. ಹಾಗೆ ಇನ್ನೊಂದು ಲಂಚ್ ಬಾಕ್ಸಿಗೆ ಅಂತೇಳಿ ಚಪಾತಿನ ಜಾಮ್ ಹಾಕಿ ರೋಲ್ ಮಾಡಿ ಹಾಕಿದ್ದೀನಿ. ಒಂದು 3 ಪೀಸು ತಿಂತಾರೆ, ಇಷ್ಟ ಅವ್ರಿಗೆ. ನಾನು ಅವ್ರಿಗೆ ಬಾಕ್ಸ್ ಕೂಡ ರೆಡಿ ಆಯ್ತು. ನೋಡಿ ಪಾತ್ರೆ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡಿ ಬಟಾಣಿ ಕೂಡ ನೆನೆ ಹಾಕಿದ್ದೀನಿ, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಅವ್ರನ್ನೆಲ್ಲ ಕಳ್ಸಾದ್ಮೇಲೆ ನಾನಿನ್ನು ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ವಾರ ಕೂಡ ಆಗಿತ್ತಲ್ವ, ಹಾಗಾಗಿ ಇವತ್ತು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ತದನಂತರನೆಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡ್ಕೊಬೇಕು. ಹಾಗಾಗಿ ಪಾತ್ರೆ ಎಲ್ಲ ತುಂಬಾನೇ ಇದ್ವು. ಬೆಳಗ್ಗೆ ಇಟ್ಟು ಮಲ್ಕೊಂಡಿದ್ದೆ ನೈಟು, ಆದರೂ ಕೂಡ ಇಷ್ಟೊಂದು ಪಾತ್ರೆ ಕೂಡ ಇತ್ತು. ಎಲ್ಲ ಟಿಫನ್ ತಿಂದೆಲ್ಲ ಅಡುಗೆ ಆದ ಒಂದು ಕಡೆಯಿಂದ ಫುಲ್ ಅಷ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತದನಂತರ ಪಾಪ ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತಾರೆ. ಅವ್ರಿಗೆ ಅಂತೆ ಏನಾದರೂ ಊಟ ಕೂಡ ರೆಡಿ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಬಂದ ತಕ್ಷಣ ಊಟ ಮಾಡಿ ಒಂದು 1/2 hour ಮಲ್ಕೊಂಡ್ಬಿಡ್ತೇನೆ. ಸಿಂಕ್ ಎಲ್ಲ ಕ್ಲೀನ್ ಆಯಿತು. ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು, ಹಾಗಾಗಿ ಅದು ಆ್ಯಡ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಫ್ರೆಶ್ ಅಪ್ ಆಗಿ ಕೂಡ ಬಂದೆ. ಬಟ್ಟೆ ಎಲ್ಲ ಅಷ್ಟೇ ಒಣಗಾಕಬೇಕು. ಫುಲ್ ಮಳೆ ಬರೋ ರೀತಿಯಾಗಿದೆ, ಹಾಗಾಗಿ ಇನ್ನು ಬಟ್ಟೆನೂ ಒಣಗಾಕಿಲ್ಲ. ಪೂಜೆ ಕೂಡ ಮುಗಿಸ್ಕೊಂಡೆ ಸಿಂಪಲ್ ಆಗಿ. ವಾರ ಕೂಡ ಆಗಿತ್ತು. ನಿನ್ನ ಪಾಪು ಕರ್ಕೊಂಬರಕ್ಕೆ ಅಂತ ಕೂಡ ಹೊರಟೆ. ಹಾಕ್ಸ್ಬೇಕು ಅಂದರೆ ಮಳೆ ಬರೋ ರೀತಿ ಆಗಿದೆ, ಹಾಗಾಗಿ ಬಟ್ಟೆಗೇನು ಒಣಗಾಕಿಲ್ಲ. ಹಾಗಾಗಿ ನೋಡಿ, ಮೋಡ ಕವಿದ ವಾತಾವರಣ ಎಷ್ಟು ಚೆನ್ನಾಗಿದೆ. ಮಳೆ ಬರ್ತಾ ಇಲ್ಲ, ಆದರೆ ಮೋಡ ಕವಿದ ವಾತಾವರಣ ತುಂಬಾ ಚೆನ್ನಾಗಿದೆ. ಹಾಗೆ ಮನೆ ಮೇಲ್ಗಡೆ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಅದು ತುಂಬಾ ಸೌಂಡ್ ಇದೆ. ನೋಡಿದ್ರಲ್ವಾ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ. ಹಾಗೆ ಪುಟ್ಟ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೆ. ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.